ವಿಚಾರಗಳ ಜನಪ್ರತಿನಿಧಿಗಳ ಜವಾಬ್ದಾರಿ ಏನು? ಜಾಗೃತಿ ಮೂಡಿಸುವಂತ ಕೆಲಸ ಯಾರು ಮಾಡಬೇಕು? ಬರೀ ಇಲ್ಲಿ ರಾಜಕೀಯ ಅಧಿಕಾರ ಕುರ್ಚಿ ಇದೇ ವಿಚಾರಗಳನ್ನ ಮಾಡ್ಕೊಂತ ಹೋದ್ರೆ ಜನರಲ್ಲಿ ಜಾಗೃತಿ ಮೂಡಿಸೋರು ಯಾರು? ನಾನು ಒಂದು ಮಾತು ಪ್ರಾರಂಭದಲ್ಲೇ ಹೇಳಿದೆ, ಉತ್ತರ ಕರ್ನಾಟಕದಲ್ಲಿ ಸಾರ್ವಜನಿಕ ಸಾಕ್ಷಿ ಪ್ರಜ್ಞೆ ಸತ್ತೋಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಈಗ ಪ್ರಾರಂಭದಲ್ಲೇ ಹೇಳಿದೆ. ನೀವು ಐದು ಕುಟುಂಬಗಳಿಗೆ ನೀವು ಸ್ಥಳಾಂತರ ಅದೇ ಸೊಲ್ಯೂಷನ್ ಅಂತ ಅಲ್ಲ, ಅದೇ ಕ್ವಶನ್. 5 ಕುಟುಂಬಗಳನ್ನ ಸ್ಥಳಾಂತರ ಮಾಡೋದು, ನಾಳೆ ಇನ್ನೊಂದು ಗ್ರಾಮದಲ್ಲಿ ಇನ್ನಾಗುತ್ತೆ ಅವ್ರನ್ನ ಸ್ಥಳಾಂತರ. ಯಾಕೆ ಸರ್ ಆ ಸಮುದಾಯ ಯಾಕೆ ಊರ್ ಬಿಟ್ಟು ಬರ್ಬೇಕು ಸರ್? ಅಲ್ಲಿರುವಂತ ಅಧಿಕಾರ ಅವ್ರಿಗಿಲ್ಲ ಅಂದ್ರೆ ಏನ್ ಸರ್? ಅಲ್ಲಿ ಜೀವನ ಮಾಡುವಂತ ಒಂದ ನಿಮಿಷ. ಇದು ಭಾವನಾತ್ಮಕ ವಿಚಾರಗಳನ್ನ ಕೆದಕಿ ಮಾತಾಡೋದ್ರಿಂದ ಸಮಸ್ಯೆ ಪರಿಹಾರ ಆಗೋದಿಲ್ಲ. ಇವತ್ತು ಇಡೀ ಊರಿನಲ್ಲಿ ಇರೋರೇ 5 ಕುಟುಂಬಗಳು. ಇವತ್ತಿಗೂ ಆ ಘಟನೆ ಆದಮೇಲೆ ಅವ್ರ ಜೋಡಿ ಯಾರೂ ಮಾತಾಡಿಲ್ಲ ಊರಿನಲ್ಲಿ. ಇಂಥ ಕೆಟ್ಟ ಪರಿಸ್ಥಿತಿ ಅದ. ಅವ್ರು ಇದ್ದು ಏನು ಮಾಡ್ತಾರಲ್ಲಿ? ನೋಡ್ರಿ, ನಾನು ಕೇಳಿ, ನಾವು BJP ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾ ಇಲ್ಲ. ಇವತ್ತು ನಾನು ಶುರುವಾತಿಗೆ ಹೇಳಿ ಶುರು ಮಾಡಿದೆ. ಏನು ಹೇಳಿದೆ? ಉತ್ತರ ಕರ್ನಾಟಕದಲ್ಲಿ ಸಾರ್ವಜನಿಕ ಸಾಕ್ಷಿ ಪ್ರಜ್ಞೆ ಸತ್ತೋಗಿದೆ ಅಂತೇಳಿ ಅರ್ಥ ಮಾಡ್ಕೊಳ್ಳಿ. ಸಾಕ್ಷಿ ಪ್ರಜ್ಞೆ ಸರ್, ಆ ಸಾಕ್ಷಿ ಪ್ರಜ್ಞೆ ಉತ್ತರ ಕರ್ನಾಟಕದ ರಾಜಕೀಯ ವ್ಯಕ್ತಿಗಳಿಗೂ ಕೂಡ ಸತ್ತೋಗಿದೆ ಅಂತ ಅನ್ಸುತ್ತೆ ಸರ್.